ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವ ಚಂದೂಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗಿವತ್ತು ಈಚೆ ಹೋಗದೆ ಮನೆಯಲ್ಲೇ ಸ್ವೀಟಾಗಿ ಖಾರವಾಗಿ ಮಾಡ್ಕೊಳೋ ಗೋಲ್ಗುಪ್ಪದ ಬಗ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ. ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಆಲೂಗೆಡ್ಡೆ, 6 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ ಇದೆಲ್ಲನೂ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಆಲೂಗೆಡ್ಡೆನ ತೊಳೆದು ನಾನು ಕುಕ್ಕರ್ಗೆ ಸಣ್ಣದಾಗಿ ಪೀಸ್ ಮಾಡಿ ಹಾಕೊತಾ ಇದ್ದೀನಿ. 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ, ನಮ್ಮ ಮನೆಗೆ ಎಷ್ಟು ನಾನು ಹಾಕ್ತೀನೋ ಅಷ್ಟು ತೊಗೊಂಡಿದ್ದೀನಿ. ನಾನು ರಾತ್ರಿನೇ ನೆನೆಸಿಟ್ಟಿರುವಂಥ ಬಟಾಣಿನೂ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಕೆಲವರು ಕಡಲೆಬೇಳೆ ಹಾಕ್ತಾರೆ, ಕಡಲೆಕಾಳು ಹಾಕ್ತಾರೆ. ಅವೆಲ್ಲ ಹಾಕೋದ್ಕಿಂತ ಬಟಾಣಿ ಬೆಸ್ಟ್ ಅಂತ ಅನಿಸ್ತು. ಸೊ ಪಾನಿಪುರಿಗೆ ಬಟಾಣಿ ಫೇಮಸ್ಸು. ಸೊ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಈಗ ನಾನು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ನಾನು ಅದಕ್ಕೆ 2 ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ಹಾಕಿದ ನಂತರ ನಾನು ಅದನ್ನು ಫುಲ್ಲು ಒಂದು 2-3 ವಿಸಲು ಕುಕ್ಕರ್ನ ಕೂಗಿಸ್ಕೊಬೇಕು. ನೆಕ್ಸ್ಟ್ ನಾನು ಮಸಾಲೆಗೆ ಏನೇನು ಬೇಕೋ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮಸಾಲೆಗೆ ನಾನು ಏನೇನು ಹಾಕ್ಕೊತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ನಾನು ಮಿಕ್ಸಿಗೆ ನಾನು ತೊಗೊಂಡಿರುವಂಥ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ, ಪುದೀನಾನ ಕೂಡ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಕೊತ್ತಂಬರಿ ಇದೆಲ್ಲ ಖಾರಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಕೋದ್ರಿಂದ ಪುದೀನ ಹಾಕ್ತಾಯಿದ್ದೀನಿ. ಈಗ ನಾನು ನೆಕ್ಸ್ಟು 1 ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ಯಾವುದೇ ಔಟ್ಸೈಡ್ ಪೌಡರ್ ಹಾಕೋದ್ಕಿಂತ ಮನೇಲಿರೋ ಜೀರಿಗೆನೇ ನಾವು ಇದೇ ಮಿಶ್ರಣಕ್ಕೆ ಬಳಸ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು 10-15 ನಾನು ಪೆಪ್ಪರ್ನ ಹಾಕ್ತಾಯಿದ್ದೀನಿ ಖಾರಕ್ಕೋಸ್ಕರ. ಈಗ ಅರ್ಧ ನಿಂಬೆಹಣ್ಣನ್ನ ನಾನು ಅದಕ್ಕೆ ಹಿಂಡ್ತಾ ಇದ್ದೀನಿ. ಈಗ ಅದನ್ನು ನಾನು ಪೇಸ್ಟ್ ಮಾಡಿದ ನಂತರ ಹೇಗೆ ಬಂದಿದೆ ನೋಡಿ. ತುಂಬ ಅದನ್ನು ಜಾಸ್ತಿ ತಿಕ್ಕಾಗಿ ಮಾಡ್ಕೊಳೋದ್ಕಿಂತ ಸ್ವಲ್ಪ ನೀರು ಥರನೇ ಪೇಸ್ಟ್ ಇದ್ದರೆ ನಮಗೆ ಬಾಯಿಗೆ ಏನು ಇದರಲ್ಲಿ ಕೂಡ ಸಿಗೋದಿಲ್ಲ. ಬಾಯಿಗೆ ಯಾವುದೇ ಥರದ್ದಾಗಿ ತುಂಬ ಚೆನ್ನಾಗಿರುತ್ತೆ. ವಾಟರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಯಾವುದೇ ಸೋಸೋದು ಆ ಥರ ಮಾಡೋದು ಬೇಕಾಗಲ್ಲ. ಈ ಥರ ಇರೋದನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ನೀರನ್ನ ಬೆರೆಸ್ಕೊಂಡಿದ್ದೀನಿ. ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಈಗ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಒಂದು ದೊಡ್ಡ ಕಡಾಯಿನ ತೊಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಕಡಾಯಿಗೆ ಒಂದು 2-3 ಲೋಟದಷ್ಟು ನೀರು, ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನ ಆ್ಯಡ್ ಮಾಡಾದ್ಮೇಲೆ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ. ಈಗ ಆ ಹುಣಸೆಹಣ್ಣನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹುಣಸೆಹಣ್ಣು ನೀರನ್ನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಹುಳಿ ಇದ್ದಷ್ಟು ನಮಗೆ ಗೋಲ್ಗುಪ್ಪ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಾನಿ. ಈಗ ಇದಕ್ಕೆ ಏನೇನು ಬೇಕು, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿನ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿಗೆ ನಾವು ನೋಡ್ತಾ ಇದ್ದೀವಲ್ಲ, ಪಾನಿ ಫುಲ್ ಫ್ಯಾಂಟಾಸ್ಟಿಕ್ಕಾಗಿ ರೆಡಿಯಾಗಿದೆ. ಈಗ ಫ್ಯಾಂಟಾಸ್ಟಿಕ್ ರೆಡಿಯಾಗಿರೋ ಪಾನಿನ ಸೈಡ್ಗೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ನಾನು ಬೇಯಿಸಿರೋ ಆಲೂಗೆಡ್ಡೆ ಮತ್ತು ಬಟಾಣಿನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬೆಂದಿದೆ ಅಂತ ಹೇಳಿಬಿಟ್ಟು. ಆಲೂಗೆಡ್ಡೆನ ತೋರಿಸ್ತಾ ಇದ್ದೀನಿ ನೋಡಿ. ಆಲೂಗೆಡ್ಡೆ ತುಂಬ ಬೆಂದಷ್ಟು ನಮಗೆ ಚೆನ್ನಾಗಿರುತ್ತೆ. ಜಾಸ್ತಿ ಗಂಟಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅದು ನಮಗೆ. ಬಟಾಣಿ ಮತ್ತು ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ಸಿಪ್ಪೆ ಸುಲಿದು ಒಂದು ಇದಕ್ಕೆ ಹಾಕ್ತಾಯಿದ್ದೀನಿ, ಒಂದು ಕಡಾಯಿಗೆ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಇದನ್ನು ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದ್ರ ನಂತರ ಅದಕ್ಕೆ ಬೇಕಾಗಿರೋವಂಥ ಸಾಲ್ಟ್ ಆಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ನಾನೀಗ ಅದಕ್ಕೆ ಏನೇನು ಟೇಸ್ಟಿಂಗಿಗೆ ಏನೇನು ಬೇಕು, ಅದು ಖಾರ ರೆಡಿ ಆಗೋಕ್ಕೆ ಅಂತ ಹೇಳಿ ತೋರಿಸ್ತೀನಿ. ನಾನು ನಿಮಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಸ್ವಲ್ಪ ಅರ್ಶಿನದ ಪುಡಿ ಹಾಕ್ತಿದ್ದೀನಿ, 1 ಚಿಟಿಕೆ ಸಾಕು ಅರಿಶಿನ. ಅದನ್ನು ಹಾಕ್ತಾಯಿದ್ದೀನಿ. ನನಗೆ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಏನೇ ಒಂದಕ್ಕಾಗಲಿ ನಾವು ಅರಿಶಿನ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಅರಿಶಿನ ಬಾಡಿಗೆ ತುಂಬ ಒಳ್ಳೆಯದು. ನೋಡಿ ಯಾವ ಥರ ಬಂದಿದೆ ಮಿಶ್ರಣ ಅಂತ ತೋರಿಸ್ತಾ ಇದ್ದೀನಿ. ಇದು ಆಲೂಗೆಡ್ಡೆ ಮಸಾಲೆ ರೆಡಿಯಾಗಿದೆ. ಈಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ ನಾನು. ಇದು ಪೂರಿ ನೋಡಿ, ನಾನು ಪೂರಿಗೆ ರೆಡಿಮೇಡ್ ಪೂರಿಗಳನ್ನ ತೊಗೊಂಡಿದ್ದೀನಿ. ನಾನೀಗ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಒಂದು ಕಡಾಯಿಗೆ. ಈಗ ನೋಡ್ತಾ ಇದ್ದೀರಾ, ಎಣ್ಣೆನ ನಾನು
ಕಾಯ್ದಿದೆ ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ. ಈಗ ನಾನು ರೆಡಿಮೇಡ್ ಪೂರಿ ಏನಿದೆ ಅದನ್ನು ಅದರ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಇಲ್ಲಾಂದರೆ ಅದು ಸೀದೋಗುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ ಪೂರಿ ತಿನ್ನೋದಕ್ಕೆ ಇದು. ಸೊ ಅದಕ್ಕಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಉಬ್ತಾ ಇದೆ ಪೂರಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ನೋಡೋಕ್ಕೆ ಎಷ್ಟು ಆಸೆ ಆಗ್ತಿದೆ, ತಿನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ. ಮನೇಲಿ ಮಕ್ಳಿಗಾಗಲಿ ಯಾರಿಗೇ ಆಗಲಿ ಇದು ಕಾಲೇಜಿಂದ ಬಂದರೆ ತುಂಬ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಪೂರಿ ಈ ಥರ ಮಾಡಿಕೊಂಡು ಗೋಲ್ಗುಪ್ಪ ಮಾಡ್ಕೊಂಡು ಔಟ್ಸೈಡ್ ತಿನ್ನೋದಕ್ಕಿಂತ ಕಾಸು ಕೊಟ್ಟು ಮನೆಯಲ್ಲೇ ತುಂಬ ಚೆನ್ನಾಗಿ ಆರ್ಗ್ಯಾನಿಕ್ಕಾಗಿ ಮಾಡ್ಕೊಳೋದ್ರಿಂದ ನಮಗೂ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಟೇಸ್ಟ್ ತಿನ್ನಂಗೆ ಆಗುತ್ತೆ. ಸೊ ಈ ಥರ ಮಾಡ್ಕೊಳೋದ್ರಿಂದ ನಮಗೂ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.